ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿ ಸಹಕಾರ ಕ್ಷೇತ್ರದ ಹಿಡಿತಕ್ಕಾಗಿ ಮುಂದುವರೆದಿದೆ ಫೈಟ್. ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬಗಳ ಮಧ್ಯೆ ಜಿದ್ದಾಜಿದ್ದಿಯ ಫೈಟ್ ಈಗ ಮುಂದುವರಿತಾ ಇದೆ. ಉಭಯ ಕುಟುಂಬಗಳ ಪೈಪೋಟಿ ಮಧ್ಯೆನೇ ಪ್ರತಿಜ್ಞೆಯ ಪಾಲಿಟಿಕ್ಸ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಕತ್ತಿ ಕುಟುಂಬವನ್ನೇ ನಾವು ಬೆಂಬಲಿಸ್ತೀವಿ ಅಂತ ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿದ್ದಾರೆ. ಇಡೀ ಗ್ರಾಮವೇ ಕತ್ತಿ ಕುಟುಂಬದವರ ಪರ ಇರುತ್ತೆ ಅಂತ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಅಖಾಡ ತಾರಕಕ್ಕೇರ್ತಾ ಇದೆ. ಜಿದ್ದಾಜಿದ್ದಿನ ಫೈಟ್ ಬೇರೆ. ಜಾರಕಿಹೊಳಿ ಬ್ರದರ್ಸ್ ಒಂದ್ ಕಡೆ, ಮತ್ತೊಂದ್ ಕಡೆ AB ಪಾಟೀಲ್ ಸೇರಿದಂತೆ ಚುನಾವಣೆಯ ಪ್ರಚಾರದ ಮೇಲೆ ಪ್ರಚಾರ. ಮತ್ತೊಂದ್ ಕಡೆ ಹುಕ್ಕೇರಿ ಕ್ಷೇತ್ರದ ಹಲವು ಗ್ರಾಮಸ್ಥರು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಸಹಕಾರ ಏನಿದ್ರು, ನಮ್ಮ ಬೆಂಬಲ ಏನಿದ್ರು ಕೂಡ ರಮೇಶ್ ಕತ್ತಿ ಅವರಿಗೆ ಅಂತ ಪ್ರತಿಜ್ಞೆ ಮಾಡಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕತ್ತಿ ಜಾರಕಿಹೊಳಿ ಕುಟುಂಬದ ನಡುವೆ ಬಿಗ್ ಫೈಟ್ ನಡೀತಾ ಇದೆ, ನಾನಾ ನೀನಾ ಅಂತೇಳಿ. ಅದ್ರ ಮಧ್ಯೆ ಈಗ ಹುಕ್ಕೇರಿ ಗ್ರಾಮಸ್ಥರು ಭಾಗಿಯಾಗಿ ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ನಮ್ಮೂರಿನಿಂದ ಸನ್ಮಾನಿತರಾದ ಕತ್ತಿ ಕುಟುಂಬ ಹಾಗೂ AB ಪಾಟೀಲರಿಗೆ ದೃಢ ಸಂಕಲ್ಪ ಮಾಡಿ ಪ್ರಚಂಡ ಬಹುಮತದಿಂದ ಅವರನ್ನು ಆರಿಸಿ ತರುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಉಮೇಶಣ್ಣ ಕತ್ತಿ ಅವರಿಗೆ ಸ್ವಲ್ಪ ಜೋರ್ಲೆ ಸೌಂಡ್ ಬರಬೇಕು. ರಮೇಶಣ್ಣ ಕತ್ತಿ ಅವರಿಗೆ, AB ಪಾಟೀಲರಿಗೆ ಸಂಸ್ಥೆಯನ್ನ ಉಳಿಬೇಕು, ಅದು ಬೆಳಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ ಇವತ್ತ ಸನ್ಮಾನ್ಯ AB ಪಾಟೀಲ್ ಅವರು ನಾನು ಹೇಳ್ತೇನೆ, ನೀವು ಎಲ್ಲರೂ ಅದೇ ರೀತಿ ನನ್ನ ಜೋರ್ಲೆನ ಹೇಳ್ಬೇಕು. ನಾವು ಸಿರಗಾಂವ್ ಗ್ರಾಮದ ನಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ನಮ್ಮ ಗ್ರಾಮದ ಅಭಿವೃದ್ಧಿ ಹಾಗೂ ಹುಕ್ಕೇರಿ ತಾಲೂಕಿನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು. AB ಪಾಟೀಲ್ ಅವರು ಹೋಗಿ ರೋಷಾವೇಶದಿಂದ ಭಾಷಣ ಮಾಡ್ತಾರೆ ನಿಜ, ಬಟ್ ಬಟ್ಟೆ ಹರಿಯೋದು ಇಲ್ಲಿ ಕತ್ತಿ ಅವ್ರದ್ದು ಅಂತ. ಅದ್ರ ಬೆನ್ನಲ್ಲೇ ಈಗ ಸಿರಗಾಂವ್ ಗ್ರಾಮದಲ್ಲಿ ನಾವು ಕತ್ತಿಯವರ ಬೆಂಬಲಿತರಾಗೇ ಇರ್ತೀವಿ ಅಂತ ಗ್ರಾಮಸ್ಥರು ಪ್ರಮಾಣ ಮಾಡಿದ್ದಾರೆ. ಯಾರು ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿಸಿದ್ದು, ಏನಕ್ಕೆ ಈ ರೀತಿ ಪ್ರತಿಜ್ಞೆ? ಸೌಖ್ಯ, ಈಗ ಏನು ಬೆಳಗಾವಿಯಲ್ಲಿ DCC ಬ್ಯಾಂಕ್ ಚುನಾವಣೆ ಕಾವು ರಂಗೆ ಇರ್ತದೆ. ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಜಿದ್ದಾಜಿದ್ದಿನ ಅಖಾಡವಾಗಿ ರೂಪುಗೊಂಡಿದೆ. ಶತಾಯಗತಾಯವಾಗಿ ಹುಕ್ಕೇರಿ ಮತಕ್ಷೇತ್ರವನ್ನು ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಏನು ಪಣವನ್ನು ತೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈಗ ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನುವಂತ ಈಗ ಏನು ರಾಜಕೀಯ ಜಟಾಪಟಿ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಪರಸ್ಪರ ವಾಗ್ವಾದ ಜೊತೆಗೆ ಏನು ವಾಕ್ಸಮರ ಕೂಡ ನಡೀತಾ ಇತ್ತು. ಈಗ ಪ್ರಮುಖವಾಗಿ ಈ ಒಂದು ಚುನಾವಣೆ ಅಖಾಡದಲ್ಲಿ ಈಗ ಮತದಾರರು ಈಗ ಏನಂದ್ರೆ ಮುಂದೆ ಬಂದಿರ್ತಕ್ಕಂಥದ್ದು ಏನು ಹುಕ್ಕೇರಿ ಮತಕ್ಷೇತ್ರದಲ್ಲಿ DCC ಬ್ಯಾಂಕ್ ಚುನಾವಣೆ ಜೊತೆಗೆ ಏನು ಸಹಕಾರಿ ವಿದ್ಯುತ್ ಸಂಘ ಏನಿದೆ ಅದ್ರ ಚುನಾವಣೆ ಕೂಡ ನಡೆಯಲಿದೆ. ಆ ಕಾರಣಕ್ಕಾಗಿ ಒಂದೊಂದೇ ಗ್ರಾಮದಲ್ಲಿ ಏನು ಕತ್ತಿ ಬೆಂಬಲಿತರಿರ್ತಕ್ಕಂಥ ಏನು ಸದಸ್ಯರಿದ್ದಾರೆ, ಜೊತೆಗೆ ಅವರು ಈಗ ಒಂದು ಪ್ರಮಾಣವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ಊರು ಒಂದು ಪ್ರಮಾಣ ಮಾಡುವ ಮೂಲಕ, ಅಂದ್ರೆ ಪ್ರತಿಜ್ಞೆ ಮಾಡುವ ಮೂಲಕ ಈ ಒಂದು DCC ಬ್ಯಾಂಕ್ ಚುನಾವಣೆ ಆಗಿರ್ಬೋದು, ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಆಗಿರ್ಬೋದು, ಈ ಚುನಾವಣೆಯಲ್ಲಿ ನಾವು ಕತ್ತಿ ಕುಟುಂಬದ ಜೊತೆ ನಿಲ್ತೇವೆ, ಮಾಜಿ ಸಚಿವ AB ಪಾಟೀಲ್ ಅವ್ರ ಜೊತೆ ನಿಲ್ತೇವೆ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಜ್ಞೆಯಲ್ಲಿ ಆ ಒಂದು ಗ್ರಾಮದ ಸದಸ್ಯರಾಗಿರ್ಬೋದು, ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಒಂದು ಪ್ರತಿಜ್ಞೆಯಲ್ಲಿ ಭಾಗವಹಿಸಿದ್ದಾರೆ. ಒಂದು ಅಂಶದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಂದ್ರೆ, ಕತ್ತಿ ಕುಟುಂಬಕ್ಕೆ ಬಹಿರಂಗವಾಗಿ ಒಂದು ಬೆಂಬಲ ಸೃಷ್ಟಿಸುವಂತ ಕೆಲಸವನ್ನ ಈ ಒಂದು ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಆಗ್ತಾ ಇದೆ. ಜೊತೆಗೆ ಯಾವುದೇ ರೀತಿಯ ಆಶೆ ಆಮಿಷಗಳನ್ನು ನಾವು ಬಲಿಯಾಗೋದಿಲ್ಲ ಅನ್ನುವಂತ ಮಾತನ್ನು ಹೇಳುವಂಥದ್ದು. ಹುಕ್ಕೇರಿ ಮತಕ್ಷೇತ್ರದ ಅಭಿವೃದ್ಧಿಗೆ ಏನ್ ಶ್ರಮಿಸ್ತಾ ಇದ್ರೆ ಅವರು ಬೆನ್ನಿಗೆ ಕತ್ತಿ ಕುಟುಂಬ ಮತ್ತು AB ಪಾಟೀಲ್ ಕುಟುಂಬದ ಬೆನ್ನಿಗೆ ನಾವು ನಿಲ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಆಗಿರ್ಬೋದು, ಸಿರಗಾಂವ್ ಆಗಿರ್ಬೋದು, ಹೀಗೆ 10 ಗ್ರಾಮಗಳಲ್ಲಿ ಈ ರೀತಿಯ ಒಂದು ಪ್ರತಿಜ್ಞೆನ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ
ಏನು ಘಟಾನುಘಟಿ ನಾಯಕರ ಮಧ್ಯೆ ವಾಕ್ ಸಮರ ಮುಂದುವರೆದಿದೆ. ಯಾವುದೇ ಕಾರಣಕ್ಕೂ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೊರಗಿನವರಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋ ಸವಾಲನ್ನು ಏನು ರಮೇಶ್ ಕತ್ತಿ ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಒಂದು ಅಖಾಡಕ್ಕೆ ಕೇಳಿದ್ರು, ಅಲ್ಲಿ ರಣತಂತ್ರ ರೂಪಿಸಿದ್ರು. ಜೊತೆಗೆ ಏನು ಪರಸ್ಪರ ಈಗ ವಾಕ್ ಸಮರ ಆಗಿರ್ತಕ್ಕಂಥದ್ದು. ಡಿಸಿಸಿ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಕಳ್ಳರ ಕೈ ಕೊಡಬೇಡ ಅನ್ನೋ ಹೇಳಿಕೆಯನ್ನು AB ಪಾಟೀಲ್ ಹೇಳಿದ್ರು. ಆ AB ಪಾಟೀಲ್ ಹೇಳಿಕೆ ಮತ್ತಷ್ಟು ರಾಜಕೀಯ ಕಿಚ್ಚನ್ನು ಹೊತ್ತಿಸಿತ್ತು. ಅದಾದ ಬಳಿಕ ಏನು ಸತೀಶ್ ಜಾರಕಿಹೊಳಿಗೆ ನೇರವಾಗಿ ಕೌಂಟರ್ ಕೊಟ್ಟಿದ್ರು. AB ಪಾಟೀಲ್ ಈ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯ ಮುನ್ನೆಲೆಯಿಲ್ಲ. ಇಲ್ಲಿ ಏನಿದ್ರು ಕತ್ತಿ ವರ್ಸಸ್ ಆದರ್ಶ್ ಅನ್ನುವಂತ ಚುನಾವಣೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ಬಟ್ಟೆ ಹರಿದು ಮಾತ್ರ ರಮೇಶ್ ಕತ್ತಿದು ಅಂದ್ರೆ ಕತ್ತಿ ಕುಟುಂಬದ್ದು ಅನ್ನುವಂತ ಮಾತನ್ನ ಇಲ್ಲಿ ಪರೋಕ್ಷ ಹೇಳೋದ ಕೆಲಸವನ್ನ ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಒಂದ್ ಕಡೆ ನಾಯಕರ ಮಧ್ಯೆ ಮಾತಿನ ಯುದ್ಧ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಕತ್ತಿ ಬೆಂಬಲಿತ ಏನ್ ಗ್ರಾಮಗಳಿದಾವೋ ಅಲ್ಲಿ ಆ ಗ್ರಾಮಗಳಲ್ಲಿ ಈಗ ಏನು ಕತ್ತಿ ಕುಟುಂಬದ ಪರವಾಗಿ ಪ್ರತಿಜ್ಞೆ ಮಾಡುವ ಮೂಲಕ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ.